ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಶರು, ನಾಳೆ ಪೂಜೆಗೆ ಲಕ್ಷ್ಮಿನ ಮತ್ತೆ ಅವಳ ಮನೆಯಲ್ಲಿರೋ ಎಲ್ಲರನ್ನೂ ಕರಿಬೇಕು ಎಂದರು ಪದ್ಮಜ್ಜಿ. ಆ ರಾತ್ರಿ ಊಟಕ್ಕೆ ಕುಳಿತಾಗ ಅವರ ಮಾತಿಗೆ ಭಾರ್ಗವನಿಗೆ ತಕ್ಷಣ ನೆನಪಾಗಿದ್ದು ಪೂರ್ಣಳೆ. ಹಾಂ ಅತ್ತೆ, ನಾನೇ ನಿಮಗೆ ಕೇಳಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಹೇಳಿದ್ರಿ ಎಂದರು ಶರಾವತಿ. ನಾಳೆ ಬೆಳಗ್ಗೆ ಅವಳ ಮನೆಗೆ ಹೋಗಿ ಕರೆದು ಬರೋಣ. ಮನೆಗೆ ಬಾ ಅಂತ ಎಷ್ಟು ಸರಿ ಕರೆದ್ರೂ ನನಗೆ ಹೋಗೋಕ್ಕಾಗಿಲ್ಲ. ಇದೇ ನೆಪದಲ್ಲಿ ಹೋಗಿ ಬರಬಹುದು ಎಂದರು ಅಜ್ಜಿ. ಸರಿ ಅತ್ತೆ ಎಂದರು ಶರಾವತಿ. ಅಯ್ಯೋ, ಹಾಗೆ ನಾಳೆ ನಾನು ನೀನು ಮಾರ್ಕೆಟ್ಗೆ ಹೋಗಿ ಬರೋಣ. ಪೂಜೆಗೆ ಒಂದಿಷ್ಟು ಖರೀದಿ ಮಾಡೋದಿದೆ ಎಂದರು ಆಯುಷ್ನತ್ತ ನೋಡುತ್ತಾ. ನನಗೇನು ಕೆಲಸ ಇಲ್ವಾ ಅಮ್ಮ ಕೇಳಿದ ಭಾರ್ಗವ್ ಅವರನ್ನೇ ನೋಡುತ್ತಾ. ಅವನ ನೋಟದಲ್ಲಿ ಬೇಡಿಕೆ ಇತ್ತು. ನನಗೂ ಕೆಲಸ ಹೇಳೆಂಬಂತೆ. ನೀನು ನನ್ನ ಜೊತೆ ನಾಳೆ ಲಕ್ಷ್ಮಿ ಅಜ್ಜೆ ಮನೆಗೆ ಬರ್ತಿದ್ಯಾ? ಅವ್ರ ಮನೆನ ನಾವು ಯಾರೂ ನೋಡಿಲ್ವಲ್ಲ ಎಂದರು ಊಟ ಮಾಡುತ್ತಾ. ಮುಖ ಗಂಟು ಹಾಕಿದವ ಮತ್ತೆ ಆ ಶುಗರ್ಲೆಸ್ ಎಂದುಕೊಂಡ ಮನದಲ್ಲೇ. ಅವನ ಮೊಗ ನೋಡಿದ ಆಯು ನಕ್ಕ ಸಣ್ಣದಾಗಿ. ಅದನ್ನು ಕಂಡ ಭಾರ್ಗವ್ ಅವನನ್ನೇ ದಿಟ್ಟಿಸಿದ. ಅವನ ನೋಟ ಅರಿತ ಆಯುಷ್ ಏನೂ ತಿಳಿಯದವರಂತೆ ಮುಖ ತಿರುಗಿಸಿದ. ಸರಿ ಅಮ್ಮ ಎಂದು ಒಪ್ಪಿಕೊಂಡು ಊಟ ಮುಂದುವರೆಸಿದ ಭಾರ್ಗವ್. ಬೇಗ ತಯಾರಾಗೋ ಅಜ್ಜಿ, ಅಂಗಡಿಗೆ ಹೋಗಿ ಲಡ್ಡು ತಯಾರಿ ಮಾಡಬೇಕು. ಬೇಗ ಹೋದರೆ ಬೇಗ ಕೆಲಸ ಮುಗಿಯುತ್ತೆ ಒಂದೇ ಉಸಿರಿನಲ್ಲಿ ಹೇಳುತ್ತಿದ್ದಳು ಪೂರ್ಣ ಆ ದಿನ ಬೆಳಗ್ಗೆ ತಯಾರಾಗುವಾಗ. ಹಾಂ ತಯಾರಾಗ್ತಿದ್ದೀನಿ, ನೀನು ಮುಂದೆ ಹೋಗು, ನಾನು ವರು ಆಟೋದಲ್ಲಿ ಬರ್ತೀವಿ ಎಂದಿತು ಅಜ್ಜಿ. ಹಾಗೆ ಮಾಡ್ತೀನಿ, ನಾನು ಕಾಯೋದಿಲ್ಲ ನಿನಗೋಸ್ಕರ ಎಂದ ಪೂರ್ಣ ಒದ್ದೆಯಾಗಿದ್ದ ತನ್ನ ಕೂದಲನ್ನು ಟವಲ್ನಿಂದ ಒರೆಸುತ್ತಾ ಬಾಗಿಲಿಗೆ ಬರುವುದಕ್ಕೂ ಅದೇ ಬಾಗಿಲ ಮುಂದೆ ಬಂದು ನಿಂತ ಭಾರ್ಗವ್. ಎಂದೂ ಕಾಣದ ಅಚ್ಚರಿ ಅವಳಿಗೆ. ಟವಲ್ ಬಿಟ್ಟು ಒಮ್ಮೆ ಕಣ್ಣುಜ್ಜಿ ನೋಡಿಕೊಂಡಳು. ನಂಬಲಾಗಲಿಲ್ಲ. ತಕ್ಷಣ ತನ್ನ ಕೈಗೊಮ್ಮೆ ಚೂಟಿಕೊಂಡಳು. ಅಮ್ಮ ಎಂದು. ಹೌದು, ಇದು ನಿಜ ಎನ್ನುತ್ತಾ ಅವನನ್ನೇ ದಿಟ್ಟಿಸಿದಳು. ಶಾಹಿ ಬಣ್ಣದ ಸೂಟ್ ತೊಟ್ಟು ನಿಂತಿದ್ದ ಭಾರ್ಗವ್ ಅವಳನ್ನೇ ನೋಡುತ್ತಿದ್ದ. ಅವಳು ತಾನು ಬಂದಿರುವುದನ್ನು ನಂಬದೆ ತನ್ನನ್ನೇ ತಾನು ಪರೀಕ್ಷಿಸಿಕೊಳ್ಳುತ್ತಿದ್ದವಳನ್ನು ನೋಡಿ ನಕ್ಕ ಮನದಲ್ಲೇ. ಮನೆಗೆ ಬಂದಿರೋರನ್ನ ಒಳಗೆ ಕರೆಯೋದಿಲ್ವಾ ಪೂರ್ಣ ನೀನು ಎಂದವನ ಹಿಂದೆಯೇ ಬಂದರು ಶರಾವತಿ ಮತ್ತು ಪದ್ಮಜ್ಜಿ. ಅಯ್ಯೋ ಎಂದು ತಲೆಗೆ ಪೆಟ್ಟು ಕೊಟ್ಟವಳು. ಆಂಟಿ, ಅಜ್ಜಿ ಬನ್ನಿ ಒಳಗೆ ಎಂದಳು. ಭಾರ್ಗವ್ ಪಕ್ಕದಲ್ಲಿ ಸರಿದು ಮೊದಲು ಅವರಿಬ್ಬರನ್ನು ಒಳ ಹೋಗಲು ಬಿಟ್ಟ. ಅಷ್ಟರಲ್ಲೇ ಬಾಗಿಲತ್ತ ಬಂದ ಲಕ್ಷ್ಮಜ್ಜಿ ಅವರನ್ನು ಕಂಡು, ಪದ್ಮ, ಶರಾವತಿ, ನೀವು ನಮ್ಮನೆಗೆ ಎಂದು ಖುಷಿಯಿಂದ ಹಿಗ್ಗಿದವರೇ ಬನ್ನಿ, ಒಳಗೆ ಬನ್ನಿ ಎಂದು ಕರೆದರು. ಒಳಗಡೆ ಬಾ ಭಾರ್ಗವ್ ಕರೆದಳು ಪೂರ್ಣ ಜೇಬಿನಲ್ಲಿ ಕೈ ಇಟ್ಟು ಇನ್ನೂ ಬಾಗಿಲಲ್ಲೇ ನಿಂತವನನ್ನು. ಏಯ್ ಶುಗರ್ಲೆಸ್, ನನ್ನನ್ನು ನೋಡಿ ಶಾಕ್ ಆಗಿರಬೇಕು ಅಲ್ವಾ ಎಂದವ ಕೆಣಕಿದ ಅವಳನ್ನು. ಹಾಂ, ಮೈಸೂರಿನ ಕರೆಂಟ್ ಅಲ್ವಾ ನೀನು, ಶಾಕ್ ಆಗ್ಬಿಡ್ತು ನನಗೆ ಎಂದಳು ಕೆಣಕಿ. ಉರಿದುಕೊಂಡ ಅವಳ ಮಾತಿಗೆ. ಕರೆಂಟ್ ಕಣೆ ನಾನು, ಮುಟ್ಟಿದ್ರೆ ಸುಟ್ಟು ಹೋಗ್ತೀಯಾ, ಸೊ ನನ್ನ ಜೊತೆ ಆಟ ಆಡಬೇಡ ಎಂದ ಅವಳನ್ನೇ ಕಿರುಗಣ್ಣಿನಲ್ಲಿ ನೋಡುತ್ತಾ. ಹೌದಾ ಎಂದವಳು ಅವನ ಮುಂದೆ ನಿಂತು ಅವನ ತೋಳಿನ ಮೇಲೆ ಕೈ ಇಟ್ಟು ತಕ್ಷಣ ತೆಗೆದವಳೆ. ಅಬ್ಬಾ ಹೌದು, ಸುಟ್ಟೋಗ್ಬಿಟ್ಟೆ ನಾನು ಎಂದಳು ನಾಟಕೀಯವಾಗಿ. ಕೊಬ್ಬಿದೆ ಕಣೆ ನಿನಗೆ ಎಂದ ಗಟ್ಟಿಯಾಗಿ ಅವಳನ್ನೇ ದಿಟ್ಟಿಸಿ. ಅವಳ ಈ ಛೇಡಿಸುವಿಕೆ ಅವನಿಗೆ ಸಹಿಸಲ ಸಾಧ್ಯ. ನಿನಗೂ ಕಡಿಮೆ ಏನಿಲ್ಲ ಎಂದಳು ಭುಜದ ಮೇಲಿದ್ದ ತನ್ನ ಕೂದಲನ್ನು ಆದಷ್ಟು ಬೆನ್ನಿಗೆ ಹಾಕಿ. ಅವಳು ಕೂದಲು ಹಿಂದೆ ಚೆಲ್ಲಿದಾಗ ಅವಳ ಕೂದಲಿನ ಘಮ ಮೂಗಿಗೊಮ್ಮೆ ಬಡಿದಾಗ ಕಣ್ಮುಚ್ಚಿ ಉಸಿರೆಳೆದುಕೊಂಡು ಆ ಘಮ ಅನುಭವಿಸಿದ ಭಾರ್ಗವ್. ಪೂರ್ಣ ಅವನ ಆ ಭಾವ ನೋಡಿ ಮೈಮರೆತಾಗ ಅವ ಕಣ್ತೆರೆದು ಅವಳನ್ನೇ ದಿಟ್ಟಿಸಿದ. ಮಾತನಾಡದೆ. ಅವಳ ಭುಜದ ಮೇಲೆ ಒದ್ದೆ ಕೂದಲು ಹರಡಿದ್ದವು. ಬರಿದಾದ ಎದೆಯ ಮೇಲೆ ಆಗ ತಾನೇ ಸ್ನಾನ ಮಾಡಿದ್ದರ ಸಾಕ್ಷಿಯಾಗಿ ನೀರಿನ ಹನಿಗಳಿದ್ದವು. ಹಾಲಿನ ಕೆನೆಯಂಥ ಕೆನ್ನೆಗಳು ರಂಗೇರಿದ್ದವು. ಅವನ ಆ ನೋಟಕ್ಕೆ ವಿಚಲಿತಗೊಂಡವಳು ತನ್ನ ಬರಿದಾದ ಎದೆಯ ಮೇಲೆ ಕೈಯಿಟ್ಟು ನೋಟ ಬದಲಿಸಿದಳು. ಎಚ್ಚೆತ್ತ ಭಾರ್ಗವ್ ಕೂಡ ನೋಟ ಬದಲಿಸಿ ಅತ್ತಿತ್ತ ನೋಡಿದ. ಪೂರ್ಣ ಒಳಬಂದು ಕೋಣೆಗೆ ನಡೆದು ಎದೆಯ ಮೇಲೆ ದುಪ್ಪಟ್ಟ ಹೊದ್ದು ಕೂದಲನ್ನು ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿ ಹೊರಬಂದಳು. ಅಷ್ಟರಲ್ಲಿ ಗಿರಿಧರ್ ಮತ್ತು ವರುಣ ಅವರ ಜೊತೆ ಕುಶಲೋಪರಿ ಮಾತು ಮುಗಿಸಿದ್ದರು. ಭಾರ್ಗವ್ ಪದ್ಮಜ್ಜಿಯ ಪಕ್ಕದಲ್ಲಿ ಬಂದು ಕುಳಿತಿದ್ದ. ವರುಣ ಟೀ ಮಾಡಿಕೊಟ್ಟಾಗ ಎಲ್ಲರೂ ಟೀ ಕುಡಿಯುತ್ತಾ ಮಾತು ಮುಗಿಸಿದ್ದರು. ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಪೂಜೆ ಇದೆ, ಅದಕ್ಕೆ ನೀವೆಲ್ಲರೂ ಪೂಜೆಗೆ ಬರಬೇಕು, ನಿಮ್ಮನ್ನ ಕರೆಯೋದಕ್ಕೆ ಬಂದಿದ್ದು ನಾವು ಎಂದರು ಶರಾವತಿ. ಬರ್ತೀವಿ ಮೇಡಮ್ ಎಂದರು ಗಿರಿಧರ್ ಗೌರವದಿಂದ. ಪೂರ್ಣ, ತಪ್ಪದೆ ಪೂಜೆಗೆ ಬರಬೇಕು ನೀನು ಎಂದರು ಶರಾವತಿ ಅವಳತ್ತ ನೋಡಿ. ಅಜ್ಜಿ ಅಪ್ಪ ಅಮ್ಮ ಬರ್ತಾರೆ ಆಂಟಿ, ನನಗೆ ಲಡ್ಡು ಮಾಡೋದಿದೆ. ನೀವು ಕೊಟ್ಟಿರೋ ಆರ್ಡರ್ 1ನೇ ತಾರೀಕಿಗೆ ಮುಗಿಬೇಕಲ್ವಾ, ಅದಕ್ಕೆ ಕೆಲಸ ತುಂಬ ಇದೆ ಎಂದಳು. ಇವತ್ತು ಸಂಜೆಯೊಳಗೆ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ ನೀನು. ಪೂಜೆಗೆ ಬರೆದಿದ್ರೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ನೋಡು ಎಂದರು ಪದ್ಮಜ್ಜಿ. ಹೌದು ಪೂರ್ಣ, ಇವತ್ತು ಬುಧವಾರ,
ನೀನು ನಮಗೆ ಆರ್ಡರ್ ಪೂರ್ತಿ ಮಾಡೋದಕ್ಕೆ ಶನಿವಾರ ಬೆಳಗ್ಗೆವರೆಗೂ ಸಮಯ ಇದೆ. ಇವತ್ತು ಸಂಜೆಗೆ ಅಲ್ವಾ ಪೂಜೆ ಇರೋದು, ತಪ್ಪಿಸ್ಬೇಡ ಬಾ ಎಂದರು ಶರಾವತಿ. ಅಂದು ಅವಳು ತಮ್ಮ ಮುಂದೆ ನಿಂತು ಸ್ವಾಭಿಮಾನದಿಂದ ಮಾತನಾಡಿದವಳನ್ನು ಕಂಡು ಅವಳ ಗುಣ ಅರ್ಥವಾಗಿತ್ತವರಿಗೆ. ಹಾಗಾಗಿ ಅವಳು ಇಷ್ಟವಾಗಿದ್ದಳು. ಬರ್ತಾಳೆ ಬಿಡು ಪದ್ಮ, ಅವಳು ಬರ್ದಿದ್ರೆ ನಾನು ಅವಳ ಜೊತೆ ಮಾತಾಡೋದಿಲ್ಲ ಎಂದರು ಲಕ್ಷ್ಮಜ್ಜಿ. ಆ ಅಜ್ಜಿಯ ಮಾತಿಗೆ ನಕ್ಕರು ಎಲ್ಲರೂ ಭಾರ್ಗವನೊಬ್ಬನನ್ನು ಬಿಟ್ಟು. ಅವನ ನೋಟ ಪೂರ್ಣಳ ಮೇಲಿತ್ತು. ಸಂಜೆ ಪೂಜೆಗೆ ಬರ್ತೀಯ ನೀನು? ಬಾ, ಇದೆ ನಿನಗೆ ಸರಿಯಾಗಿ. ಇವತ್ತು ಮಾತ್ರ ನೀನು ನನ್ನ ಹತ್ರ ಸಾರಿ ಕೇಳಲೇಬೇಕು, ಹಾಗೆ ಮಾಡ್ತೀನಿ ಎಂದುಕೊಂಡ ಮನದಲ್ಲೇ ಕಣ್ಣು ಸಣ್ಣದು ಮಾಡಿ ಅವಳನ್ನೇ ನೋಡುತ್ತಾ. ಅದೇ ಸಮಯಕ್ಕೆ ಅವನನ್ನೇ ನೋಡಿದ ಪೂರ್ಣ ಏನು ಎಂಬಂತೆ ಹುಬ್ಬೇರಿಸಿ ಕೇಳಿದಳು. ಅವ ಒಮ್ಮೆಯೂ ಕಣ್ಮಿಟುಕಿಸದೆ ಅವಳನ್ನೇ ದಿಟ್ಟಿಸುತ್ತಿದ್ದ. ಅವನ ಆ ನೋಟ ಮುಜುಗರವಾಯಿತವಳಿಗೆ. ಅವನನ್ನು ನೋಡದೆ ಮಾತನಾಡುತ್ತಿದ್ದವರತ್ತ ಗಮನ ಹರಿಸಿದಳು. ಆದರೂ ಅವನ ನೋಟವೇಕೋ ಅವಳನ್ನು ಚಂಚಲಗೊಳಿಸಿತ್ತು. ಮತ್ತೆ ಅವನತ್ತ ನೋಡಿದಳೊಮ್ಮೆ. ಈಗಲೂ ಅವ ಅವಳನ್ನೇ ನೋಡುತ್ತಿದ್ದ. ಕಳವಳಗೊಂಡಳು ಹುಡುಗಿ, ಇವನೇಕೆ ಹೀಗೆ ತನ್ನನ್ನು ನೋಡುತ್ತಿದ್ದಾನೆಂದು. ಅವಳನ್ನು ಹಾಗೆ ಕಾಡಲೆಂದೇ ಅವ ದಿಟ್ಟಿಸುತ್ತಿರುವನೆಂದು ಗೊತ್ತಾಗಲಿಲ್ಲ ಅವಳಿಗೆ. ಇವರಿಬ್ಬರ ಈ ನೋಟಗಳ ಆಟ ಕೆಲವು ಕ್ಷಣಗಳು ನಡೆದಾಗ ನಾವಿನ್ನು ಬರ್ತೀವಿ ಎಂದು ಮೇಲೆದ್ದರು ಶರಾವತಿ. ಹೀಗೆ ಬಂದು ಹಾಗೋಗ್ತಿದ್ದೀರಾ ಎಂದಿತು ಲಕ್ಷ್ಮಜ್ಜಿ. ಮತ್ತೊಮ್ಮೆ ಖಂಡಿತ ಬರ್ತೀವಿ ಎಂದು ಪದ್ಮಜ್ಜಿ ಎಂದಾಗ ಹೊರಡಲು ಮೇಲೆದ್ದು ನಿಂತ ಭಾರ್ಗವ್, ನೀವು ಬನ್ನಿ, ಕಾರ್ ತಿರುಗಿಸ್ತೀನಿ ಎಂದು ಪೂರ್ಣಳನ್ನೊಮ್ಮೆ ನೋಡಿ ಹೊರಗೆ ನಡೆದ. ನಿಮಿಷವೂ ನಿಲ್ಲಲಾಗದೆ ಅವನ ಹಿಂದೆಯೇ ನಡೆದಳು ಪೂರ್ಣ. ಕಾರಿನ ಬಳಿ ನಡೆದಾಗ ಅವ ಕಾರ್ ಹತ್ತಿ ಕುಳಿತಿದ್ದ. ಆಗಲೇ ಅವ ಕುಳಿತಲ್ಲಿ ಬಂದು ನಿಂತರೂ ಅವಳತ್ತ ಲಕ್ಷ್ಯ ಕೊಡದೆ ಕಾರ್ ತಿರುಗಿಸಿ ಮತ್ತೆ ಅವಳ ಮುಂದೆಯೇ ತಂದು ಕಾರ್ ನಿಲ್ಲಿಸಿದ ಮೊಂಡನಂತೆ. ತನ್ನನ್ನು ನೋಡಿಯೂ ನೋಡದಂತೆ ವರ್ತಿಸುತ್ತಿದ್ದವನನ್ನು ಕಂಡ ಪೂರ್ಣ, ಏಯ್ ಲಡ್ಡು ಭಾರ್ಗವ್ ಎಂದು ಕರೆದಳು. ಅವಳ ಕೂಗಿಗೆ ತಕ್ಷಣ ಅವಳತ್ತ ತಿರುಗಿದವನೇ ಕಾರಿನಿಂದ ಕೆಳಗಿಳಿದು, ಇನ್ನೊಂದ್ಸರಿ ಹಾಗೆಲ್ಲ ಕರೆದ್ರೆ ನೋಡು ಮತ್ತೆ ಎಚ್ಚರಿಸಿದ ಅವಳನ್ನೇ ಕೋಪದಿಂದ ದಿಟ್ಟಿಸಿ. ಅವನ ಕೋಪಕ್ಕೆ ಕ್ಷಣ ಬೆಚ್ಚಿದವಳು ಮತ್ತೆ ಧೈರ್ಯ ತೆಗೆದುಕೊಂಡು, ಯಾಕಾಗ ನನ್ನನ್ನು ತಿನ್ನೋ ಹಾಗೆ ನೋಡ್ತಿದ್ದೆ ಎಂದು ಕೇಳಿದಳು ಸಹಜವಾಗಿ. ಅವಳ ಮಾತಿಗೆ ತಾನೂ ಕೋಪ ಬಿಟ್ಟವ, ಇವತ್ತು ಸಂಜೆ ಪೂಜೆಗೆ ನಮ್ಮನೆಗೆ ಬರುವಾಗ ನನಗೆ ಸಾರಿ ಹೇಳೋದಕ್ಕೆ ತಯಾರಾಗಿ ಬಾ ನೀನು ಎಂದ ಕಾರಿಗೆ ಆನಿಕೊಂಡು ನಿಂತು. ಅವನಿಗೆ ಅವಳನ್ನು ಬೇಕೆಂದೇ ಕೆಣಕುವ ರೂಢಿ ಆಗಿಬಿಟ್ಟಿತ್ತೇನೋ. ಇವತ್ತು ಸಂಜೆ ನಾನು ನಿಮ್ಮ ಮನೆಗೆ ಪೂಜೆಗೆ ಬಂದಾಗ ನೀನೇ ಯಾಕೆ ನನಗೆ ಸಾರಿ ಹೇಳೋದಕ್ಕೆ ತಯಾರಾಗಬಾರ್ದು? ಅವನ ಮಾತನ್ನು ಅವನಿಗೆ ತಿರುಗಿಸಿ ಎಂದಳು. ಮೈಸೂರಿನ ಕಿಂಗ್ ಕಣೆ ನಾನು, ತಪ್ಪು ಮಾಡದೆ ಯಾರಿಗೂ ಸಾರಿ ಕೇಳೋದಿಲ್ಲ, ಇನ್ನು ನನ್ನನ್ನು ಕೆಣಕ್ದವ್ರಿಗೆ ಸಾರಿ ಕೇಳೋವರೆಗೂ ಬಿಡೋದಿಲ್ಲ ಎಂದ ತನ್ನ ಅಹಂಕಾರ ಮುಂದಿಟ್ಟು. ಅಬ್ಬಾ, ಏನು ಡೈಲಾಗ್ ನಿಂದು? ತಪ್ಪು ಮಾಡದೆ ಯಾರಿಗೂ ಸಾರಿ ಕೇಳೋದಿಲ್ವಂತೆ ಅಂದರೆ ನೀನು ನನ್ನ ಜೊತೆ ಏನೂ ತಪ್ಪಾಗಿ ನಡ್ಕೊಂಡಿಲ್ವಾ ಕೇಳಿದಳು ಸೊಂಟದ ಮೇಲೆ ಕೈಯಿಟ್ಟು ನಿಂತು ಅವನಿಗೆ ಅಣಕಿಸುತ್ತಾ. ಅವಳ ಮಾತಿಗೆ ಅವನಿಗೆ ತಕ್ಷಣ ನೆನಪಾಗಿದ್ದು ತಾನು ದಿನದ ಹಿಂದೆ ಅವಳ ಕೈಯನ್ನು ಹಿಡಿದು ನೋವು ಮಾಡಿದ್ದು. ಅವನ ಪ್ರಕಾರ ಅವ ಮಾಡಿದ್ದ ತಪ್ಪದು. ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನೀನು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ವಾ? ತಪ್ಪನ್ನೆಲ್ಲ ನೀನೇ ಮಾಡಿದ್ದು, ಸಾರಿನೂ ನೀನೇ ಕೇಳಬೇಕು ಎಂದಳು ಅವನಷ್ಟೇ ಜಂಬದಿಂದ. ತನ್ನ ನೆನಪುಗಳಿಂದ ಹೊರಬಂದು ಅವಳ ಮುಂದೆ 2 ಹೆಜ್ಜೆ ಇಟ್ಟು ಸನಿಹ ಬಂದವನೇ, ನೀನು ಸಾರಿ ಕೇಳೋ ಹಾಗೆ ನಾನು ಮಾಡೇ ಮಾಡ್ತೀನಿ, ನೋಡ್ತಿರು ಎಂದ ಒರಟಾಗಿ. ಅವನ ಮಾತಿಗೆ ಅವಳು ಮುಂದೆ ಮಾತನಾಡುವಷ್ಟರಲ್ಲಿ ಮನೆಯಲ್ಲಿದ್ದವರು ಹೊರಬಂದರು. ಅವ ಕೂಡ ಅವಳಿಂದ ಸರಿದು ಕಾರ್ ಹತ್ತಿದ. ಎಲ್ಲರೂ ಅವರನ್ನು ಬೀಳ್ಕೊಟ್ಟು ಒಳ ನಡೆದರು. ಪೂರ್ಣ ತಯಾರಾಗಿ ಅಂಗಡಿಗೆ ಹೊರಟು ನಿಂತಳು. ಪೂರ್ಣ, ಸಂಜೆ ಪೂಜೆಗೆ ಬರ್ತೀಯಾ ತಾನೆ ಕೇಳಿತು ಲಕ್ಷ್ಮಜ್ಜಿ. ಹಾಂ ಅಜ್ಜಿ, ಬರ್ತೀನಿ. ಬರೆದಿದ್ರೆ ನೀನು ಬಿಡಬೇಕಲ್ಲ ನನ್ನನ್ನು ಎಂದಳು ಬ್ಯಾಗನ್ನು ತನ್ನ ಹೆಗಲಿಗೇರಿಸಿ. ಸರಿ, ಬೇಗ ಕೆಲಸ ಮುಗಿಸ್ಕೊ ಇವತ್ತು ಎಂದರು ವರುಣ. ಸರಿ ಅಮ್ಮ, ನೀವು ಬೇಗ ಬನ್ನಿ ಅಂಗಡಿಗೆ. ಆದಷ್ಟು ಕೆಲಸ ಮುಗಿಸ್ಕೊಂಡು ಸಂಜೆಗೆ ಮನೆಗೂ ಬರೋಣ, ಆಮೇಲೆ ಪೂಜೆಗೆ ಹೋಗೋಣ ಎಂದವಳು ಹೊರಬಂದು ಸ್ಕೂಟಿ ಹತ್ತಿದಳು. ಶರಾವತಿ ಹೆಚ್ಚು ಜನರನ್ನೇನೂ ಕರೆದಿರಲಿಲ್ಲ. ತಮ್ಮ ಆತ್ಮೀಯ ಸ್ನೇಹಿತೆಯರನ್ನು, ಜೊತೆಗೆ ಒಂದಿಬ್ಬರು ಹೆಚ್ಚು ಪರಿಚಯ ಇರುವವರನ್ನಷ್ಟೇ ಕರೆದಿದ್ದರು ಪೂಜೆಗೆ. ಅವರಲ್ಲಿ ಗಿರಿಧರ್ ಕುಟುಂಬ ಒಂದು. ಎಲ್ಲರನ್ನೂ ಸೇರಿ 50 ಜನ ಆಗುತ್ತಿದ್ದರೇನೋ ಅಷ್ಟೇ. ಪೂಜೆಗೆ ಎಲ್ಲ ತಯಾರಿಯೂ ಆಗಿತ್ತು. ಸಂಜೆ 6 ಗಂಟೆಗೆ ಪೂಜೆ ಶುರುವಾಗುವುದೆಂದು ಪುರೋಹಿತರು ಹೇಳಿದ್ದರು. ಇನ್ನೂ ಅತಿಥಿಗಳು ಯಾರೂ ಬಂದಿರಲಿಲ್ಲ. ಬರುವ ಅತಿಥಿಗಳ ದಾರಿಯನ್ನೇ ಕಾಯುತ್ತಾ ನಿಂತಿದ್ದರು ಶರಾವತಿ. ಅದೇ ಸಮಯಕ್ಕೆ ಮೊದಲು ಬಂದರು ಪೂರ್ಣ ಮತ್ತು ಲಕ್ಷ್ಮಜ್ಜಿ. ಪೂರ್ಣ, ಅಜ್ಜಿ ಬನ್ನಿ ಒಳಗೆ. ನೀವಿಬ್ಬರೇ ಬಂದಿದ್ದೀರಾ? ಪೂರ್ಣ, ನಿಮ್ಮ ಅಪ್ಪ ಅಮ್ಮ ಬರಲಿಲ್ವಾ ಕೇಳಿದರು ಅವಳ ಕೈ ಹಿಡಿದು ಒಳ ಬರುತ್ತಲೇ. ಅಪ್ಪ ಬರೋದು ತಡ ಆಗುತ್ತಂತೆ ಆಂಟಿ, ಅವರು ಬಂದಮೇಲೆ ಅಮ್ಮ ಅವ್ರ ಜೊತೆ ಬರ್ತಾರಂತೆ, ಅದಕ್ಕೆ ನಾನು ಅಜ್ಜಿ ಮೊದಲೇ ಬಂದ್ವಿ ಎಂದಳು. ಸಂಜೆ ಅಂಗಡಿಯ ಕೆಲಸ ಎಲ್ಲ ಮುಗಿಸಿಕೊಂಡು ಮನೆಗೆ ಹೋದಾಗ ಗಿರಿಧರ್ ತಾವು ಬರುವುದು ತಡವಾಗುವುದೆಂದು ಕರೆ ಮಾಡಿ ಹೇಳಿದ್ದರು ಪೂರ್ಣಳಿಗೆ.
ಹಾಗಾಗಿ ಪೂಜೆಗೆ ತಡವಾಗಿ ಹೋಗುವುದು ಬೇಡವೆಂದು ಲಕ್ಷ್ಮಜ್ಜಿ ಪೂರ್ಣಳ ಜೊತೆ ಮೊದಲೇ ಬಂದಿದ್ದರು. ಹೌದಾ, ಒಳ್ಳೆಯದೇ ಆಯಿತು ನೀನು ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ ಎಂದು ಒಳ ಕರೆದುಕೊಂಡು ಬಂದಾಗ ಪದ್ಮಜ್ಜಿ ಎದುರಾದರು. ಅಜ್ಜಿಯರಿಬ್ಬರೂ ಸೇರಿಕೊಂಡರೆ ಮಾತು ಮುಗಿಯುವುದಿಲ್ಲ ಇನ್ನು. ಶರಾವತಿ ಆಗುವ ಕೆಲಸಗಳತ್ತ ಗಮನ ಕೊಟ್ಟರು. ಪೂರ್ಣ ಅಲ್ಲಿಯೇ ಕುಳಿತು ಮನೆಯ ಸುತ್ತಲೂ ಒಮ್ಮೆ ನೋಡಿದಳು ಭಾರ್ಗವ್ ಕಾಣುವನೇನೋ ಎಂದು. ಅವ ಎಲ್ಲೂ ಕಾಣಲಿಲ್ಲ. ಆಯುಷ್ ಅಲ್ಲಿಯೇ ಕೆಲಸದವರ ಬಳಿ ಮಾತನಾಡುತ್ತಾ ನಿಂತಿದ್ದ. ಅವ ಮಾತನಾಡುವ ರೀತಿಯಲ್ಲೇ ಅವನು ಆಯುಷ್ ಎಂದು ತಿಳಿಯಿತವಳಿಗೆ. ಆದರೆ ಮನ ಬಯಸಿದ್ದು ಭಾರ್ಗವ್ನನ್ನು. ಅದೇ ಸಮಯಕ್ಕೆ ಅವಳತ್ತ ನೋಡಿದ ಆಯುಷ್ ಮುಂದೆ ಬಂದು ಹಾಯ್ ಪೂರ್ಣ ಎಂದ. ಹಲೋ ಆಯುಷ್ ಎಂದಳು ಚಂದದಿಂದ. ಪೂಜೆಗೆ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ, ಸ್ವಲ್ಪ ಸಹಾಯ ಮಾಡಿ ಬನ್ನಿ ಎಂದು ಕರೆದ. ಅದಕ್ಕೇನಂತೆ ಎಂದವಳು ಖುಷಿಯಿಂದ ಅವನ ಜೊತೆ ತಯಾರಿಯಲ್ಲಿ ತೊಡಗಿದಳು. ಹೂವಿನ ಅಲಂಕಾರ, ಊಟದ ತಯಾರಿ ಮಾಡುವಲ್ಲಿ ನಿರತನಾಗಿದ್ದ ಆಯುಷ್ ಅವಳ ಸಹಾಯ ಪಡೆದ. ಶರಾವತಿಯವರು ಬರುವ ಅತಿಥಿಗಳತ್ತ ಗಮನ ಹರಿಸಿದರು. ಆದರೆ ಪೂರ್ಣ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಹುಡುಕಿದ್ದು ಭಾರ್ಗವ್ನನ್ನು. ಅವನೆಲ್ಲಿ ಎಂದು ಬಾಯಿ ಬಿಟ್ಟು ಕೇಳಲಾಗುತ್ತಿಲ್ಲ ಅವಳಿಗೆ. ಅದೇ ಸಮಯಕ್ಕೆ ಆಯು, ಭಾರ್ಗವ್ ಎಲ್ಲಿದ್ದಾನೋ ಕರಿ ಅವನನ್ನು, ಅವನು ಪೂಜೆಗೆ ಕುತ್ಕೋಬೇಕು ಎಂದಿತು ಪದ್ಮಜ್ಜಿ. ಹಾಂ ಅಜ್ಜಿ, ಅವನು ಫೋನಲ್ಲಿ ಮಾತಾಡ್ತಿದ್ದ ಎಂದು ಹೂವಿನ ಅಲಂಕಾರ ಮಾಡುತ್ತಿದ್ದ ಆಯುಷ್ ತನ್ನ ಪಕ್ಕದಲ್ಲೇ ನಿಂತಿದ್ದ ಪೂರ್ಣಳನ್ನು ನೋಡುತ್ತಾ, ಪೂರ್ಣ, ಅಣ್ಣ ಅಲ್ಲಿ ಫುಲ್ ಕಡೆ ಹೋಗಿದ್ದಾನೆ ಫೋನಲ್ಲಿ ಮಾತಾಡ್ತಾ, ಅವನನ್ನು ಕರೆದು ಬರ್ತೀರಾ? ಅವನ ಮಾತುಗಳು ಚಂದ ಅವಳ ಜೊತೆ ಯಾವಾಗಲೂ. ಸರಿ ಎಂದು ತಲೆ ಆಡಿಸಿದಳು ಪೂರ್ಣ. ಅವನನ್ನೇ ಕಾಣಲು ತವಕಿಸುತ್ತಿದ್ದ ಅವಳ ಮನದ ವಿರುದ್ಧ ಹೋಗುವಳೇನೋ ಅವಳು. ತಕ್ಷಣ ಒಪ್ಪಿದಳು. ಆದರೆ ಪ್ಲೀಸ್ ಜಗಳ ಮಾಡ್ಕೋಬೇಡಿ ಎಂದನವ. ಅವರಿಬ್ಬರ ಕೋಳಿ ಜಗಳ ಗೊತ್ತಿದ್ದದ್ದೇ. ನಗುವನ್ನೇ ಉತ್ತರವಾಗಿ ಕೊಟ್ಟವಳು ಅಲ್ಲಿಂದ ನಡೆದಳು. ಅವ ಸ್ವಿಮ್ಮಿಂಗ್ ಪೂಲಿನತ್ತ ಕೈ ತೋರಿಸಿ ದಾರಿ ಹೇಳಿದಾಗ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.